ಮೂರು ಸಾಂಗ್ಸ್ ಇದೆ. ಎಲ್ಲಾದರೂ ಎಲ್ಲ ಸಾಂಗಿಗೆ ಚಿಕ್ಕ ಸ್ವಲ್ಪ ಸ್ಟೋರಿ ಹೇಳ್ಕೊಂಡು ಬರ್ತೀನಿ. ಫಸ್ಟು ಲವ್ ಮಾಡೆ ಅಂತ. ಲವ್ ಮಾಡೆದಲ್ಲಿ ಒಂಥರ ಸ್ಟೋರಿ ಸೀಕ್ವೆನ್ಸ್ ಥರ ಹೋಗುತ್ತೆ. ಅದರಲ್ಲಿ ಡ್ಯಾನ್ಸ್ ಕಡಿಮೆ, ಬಟ್ ಸ್ಟೋರಿ ಸೀಕ್ವೆನ್ಸ್ ತುಂಬ ಚೆನ್ನಾಗೇ ಬಂದಿದೆ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಆ ಡೈರೆಕ್ಟರ್ಸ್ ಐಡಿಯಾ ಆ್ಯಂಡ್ ಇಟ್ಸ್ ರಿಯಲಿ ಕಮ್ ಔಟ್ ವೆಲ್ ವೆಲ್. ನೆಕ್ಸ್ಟು ತಂಗಾಳಿ ಎವ್ರಿ ಶಾರ್ಟ್ ತಂಗಾಳಿ ಸಾಂಗಲ್ಲಿ ಬೇರೆ ಲೊಕೇಶನಲ್ಲಿ ತಗೊಂಡಿರೋದು. ನಂಗೆ ಇನ್ನೂ ಜ್ಞಾಪಕ ಇದೆ, ನಾವೆಲ್ಲೋ ಏನೋ ಬೇರೆ ಶೂಟ್ ಮಾಡ್ತಿರ್ತೀವಿ, ಸಡನ್ನಾಗಿ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತಲ್ಲ ತಂಗಾಳಿಗೆ ಅಂತ ಅಂದ್ಕೊಂಡು ಎಲ್ಲರೂ ಓಡೋಗೋರು. ಸೊ 50 days ಶೂಟಲ್ಲಿ ಎಲ್ಲ ಒಂದೊಂದು ದಿನ ತಂಗಾಳಿ ಸಾಂಗ್ ಅಕ್ಯುಮುಲೇಟ್ ಆಗಿ ಅದೇ ಸಾಂಗ್ ಆಗಿದೆ. ಫೈನಲಿ ವಿ ಹ್ಯಾವ್ ತಂದಾನೆ ದಿಸ್ ಒನ್ ದಟ್ ಐ ಗಾಟ್ ಟು ಶೇರ್ ಸ್ಪೇಸ್ ವಿತ್ ಮೈ ಬ್ಯೂಟಿಫುಲ್ co-star Danvi. It's my favorite song out of all three if I had to choose. Visually it's beautiful, absolutely, and yeah, ಅಷ್ಟೇ. ಅಯ್ಯೋ ದೇವ್ರೆ, ಓಕೆ ಅಷ್ಟೇನಾ? ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಮ್ಮ ಪಾತ್ರದ ಬಗ್ಗೆ ಎಲ್ಲ, ಸಿನಿಮಾ ಬಗ್ಗೆ? ಪಾತ್ರ ಬಗ್ಗೆ ಸಾರಿ, ಹೋಗ್ತಾ ಹೇಳೋದಾ? ಓಕೆ, ಮನೆಗೆ ಹೋಗ್ತಾನಾ? ಸರಿ, ಓಕೆ, ಥ್ಯಾಂಕ್ ಯು ಸಮರ್ಥ ಅವರೇ, ಆಲ್ ದಿ ವೆರಿ ಬೆಸ್ಟ್. ದಾನ್ವಿನಾ ಎರಡನ್ನೂ ಕರಿಬೋದಾ? ಸೂಪರ್ ಕಣಿಮ. ಏನ್ ಹೇಳಮ್ಮ ನಿಮ್ ಪಾತ್ರದ ಬಗ್ಗೆ? ಹಾಡು ಹೇಗ ಅನಿಸ್ತು? ಅರ್ಧ ಹಾಡಾದ್ಮೇಲೆ ಬಂದಿಯಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಈ ಹಾಡು ಶೂಟ್ ಮಾಡ್ಬೇಕಾದ್ರೆ ನಾನು ನಮ್ಮ ಶ್ರೀ ಸರು ತುಂಬ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಸೂಪರ್. ಶಬರಿ ಯಾರು? ನೀನೇ ಹೇಳಾಯ್ತಲ್ಲ. ನಾನೇ. ಹೌದಾ? ಓಕೆ, ಅಷ್ಟೇ. ಮನೇಲಿ ಸ್ಪೀಚ್ ಕಲ್ತ್ಕೊಂಡ್ ಬಂದಿದ್ದಲ್ಲ ಮನೇಲಿ? ಹೇಳಮ್ಮ. ಆಮೇಲೆ ನಮ್ಮ ಬಾಲ್ರಿ ಸರ್, ನೀವು ಬಂದಿದ್ದು ನಿಜ ನಮ್ಮೊಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು, ಮೋಸ್ಟ್ಲಿ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದರೆ ನಾವು ಪೇಪರಲ್ಲಿ ಏನೇ ಗೀಸ್ಕೊಂಡ್ರು ಅದಕ್ಕೆ ಜೀವ ಕಾಸಾಕೋದು ಪ್ರೊಡ್ಯೂಸರ್. ಅವ್ರು ಹಾಕೋದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ. ಸೊ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅಂದ್ಕೊಳ್ತೀನಿ, ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಬಾರವಿ ಫಿಲಮ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನೂ ಎಷ್ಟೋ ಜನ, ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ. ಅವ್ರಿಗೆ ಗುರುತಿಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಸರ್.